ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಾನು ನನ್ನ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ 200 ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ 35 ವಾರ್ಡ್ನಲ್ಲಿ 5 ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು 137 ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಪಟ್ಟಣದಲ್ಲಿ 5 ಕಡೆ ಮೀಟ್ ಮಾರ್ಕೆಟ್ ಮಾಂಸ ಮಾರ್ತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ. ಮತ್ತು 2 ಭಾಗದಲ್ಲಿ 2 ಕಡೆ ಏನು ಅವರು ಇದು ಕಡಿತಾರಲ್ಲ, ಉದಾಗಾರ ವಧೆ ಮಾಡೋದು, ವದಾಗಾರ ಅದನ್ನು 2 ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ. ವದಾಗಾರ 2 ಕಡೆ ಅದನ್ನು ಮಾಡ್ತೇವೆ. 5 ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ. ಏಕೆಂದರೆ ತಾವೆಲ್ಲ ನೋಡಿದ್ದೀರಿ, ಆದಿ ಬೀದಿನಲ್ಲೆಲ್ಲ ಇವತ್ತು ಮಾಂಸನೇ ನೇತಾಕೊಂಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಅಷ್ಟೊಂದು ಹೈಜಿನಿಕ್ ಆಗಿ ಇರೋದಿಲ್ಲ. ಅಲ್ಲಿ ನೊಣ ಬರುತ್ತೆ, ಸೊಳ್ಳೆ ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೆಲ್ಲ ಇದೂ ಆಗುತ್ತೆ. ಬಟ್ ಬೇರೆ ಜನ ಯಾರು ಸಸ್ಯಾಹಾರಿಗಳಿದ್ದಾರೆ ಅವರಿಗೊಂದು ರೀತಿ ಮುಜುಗರ ಆಗುತ್ತೆ. ನೀವು ಸಸ್ಯಾಹಾರಿನ ಆ ಥರ ನೋಡ್ತಾವ್ರಿ. ಅದಕ್ಕೆ ಅದೇ ಅವರಿಗೆ ಅದೇ ಅನುಕೂಲ ಆಗಲಿ ಅಂತ, ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಈ ಕೆಲಸ ಮಾಡ್ತಾಯಿದ್ವಿ. ಆಯಿತಾ? ಮತ್ತು ಈಗಾಗಲೇ ನಾವು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇವೆ. ನಮ್ಮ ಇದು ಕೆರೆಯಲ್ಲಿ ಒಂದು ಗ್ಲಾಸ್, ಅಮಾನಿ ಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದ್ದಾವಲ್ಲ, ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂಥೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಅದು ಆದಮೇಲೆ ಭಾಳ ಜನಕ್ಕೆ ಒಂದು ರೀತಿ ಸಂಜೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಬೆಳಗ್ಗೆ ಹೊತ್ತು, ಯಾವಾಗ ಸಮಯ ಏನಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಮಕ್ಕಳಿಗೆ, ವಿಶೇಷವಾಗಿ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಆ ದೃಷ್ಟಿಯಿಂದ ಅದು ಮಾಡಿದ್ದೇವೆ. ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಐಲ್ಯಾಂಡ್ನಲ್ಲಿ ಒಂದು ಬರ್ಡ್ ಪಾರ್ಕ್ ಅದನ್ನು ಕೂಡ ಮಾಡ್ತೇವೆ. ಆಮೇಲೆ ಈಗಾಗಲೇ ನಮಗೆ HALನವರು ಒಪ್ಕೊಂಡಿದ್ದಾರೆ, ಮಾಡೆಲ್ ಹೆಲಿಕಾಪ್ಟರ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ. ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೇವೆ. ತಾವೆಲ್ಲ ನೋಡಿರ್ಬೋದು, ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ. HALನವರು ಕ್ರಿಕೆಟ್ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಏರ್ಕ್ರಾಫ್ಟ್ ಇಟ್ಟಿದ್ದಾರೆ. ಅದೇ ಮಾದರಿ ನಾವು ಇಲ್ಲೊಂದು ಇಡೋಣ. ಯಾಕೆಂದರೆ HAL ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ ಅಂತನಾದರೂ ಗೊತ್ತಾಗಬೇಕಲ್ಲ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಪ್ಪಿದ್ದಾರೆ. ದಸರಾ ಟೈಮ್ನಲ್ಲೂ ಕೂಡ ಅವರು ಪ್ರದರ್ಶನ ಮಾಡಿದರು. ಹಾಗಾಗಿ ಅವರು ಕೂಡ ಸಹಾಯ ಮಾಡ್ತಾರೆ. ಮತ್ತು ಯಾವುದು ಹೇಳಿದೆ ಅಲ್ಲ, 137 crores. ಇನ್ನೂರ 2 ರೋಡ್ಗಳು, 135 ಕೋಟಿನಲ್ಲಿ 202 ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಸಿಟಿ ಮಾತ್ರ 30 ವಾರ್ಡ್,
ತಳೀರಿ ಬಂದೆ, ಯಾಕೆ ಹಂಗೆ ಹತ್ರ ಬೀಳ್ತೀರ? ತುಂಬ ಅರ್ಜೆಂಟಾಗಿದೆಯಲ್ಲ ನೀನು. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಟೌನ್ ಹಾಲ್ ಹತ್ತಿರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನು ಕೊಡಬೇಕು. ಅದು ಕೊಟ್ಟ ನಂತರವೇ ಅದನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಆ ಪುತ್ಥಳಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು 36 ಲಕ್ಷ ಅದನ್ನು ನಾವು ಕೊಡುಗೆಯಾಗಿ ಸಿದ್ಧಾರ್ಥ ಸಂಸ್ಥೆ ಪುತ್ಥಳಿಯನ್ನು ಕೊಡುತ್ತೆ. ಅದರ ಪೆಡೆಸ್ಟಲನ್ನು ಕಾರ್ಪೊರೇಷನ್ ಅವರು ಮಾಡ್ತಾರೆ. ಇಲ್ಲ ಇಲ್ಲ, ಅದೇ ಸರ್ಕಲ್ಲಿಗೆ ಹೋಗಲ್ಲ ನಾವು ಅಲ್ಲಿ ಟೌನ್ ಹಾಲ್ ಇದೆಯಲ್ಲ, ನಾವು ಯಾವುದೇ ಸರ್ಕಲ್ ಮರುನಾಮಕರಣ ಮತ್ತೊಂದು ಯಾವುದು ಮಾಡಲ್ಲ. ಗೊತ್ತಿಲ್ಲ ನನಗೆ. ಅಲ್ಲಿ ಆ ಸರ್ಕಲ್ನಲ್ಲಿ ಇಡ್ಬೋದು, ನಾವು ಸರ್ಕಲ್ನಲ್ಲಿ ಇಡಲ್ವಲ್ಲ, ಅಲ್ಲಿ ಕಾರ್ಪೊರೇಷನ್ ಆವರಣದಲ್ಲಿ ಇಡ್ತಾರೆ. ಸೊ ದೇರ್ ಇಸ್ ನೋ ಕ್ಲಾಶ್ ಆಫ್ ಇಂಟ್ರೆಸ್ಟ್. ಇಸ್ ನೋ ಕ್ಲಾಶ್ ಆಫ್ ಆ ಸರ್ಕಲ್ ಬರುತ್ತಲ್ಲ, ಆ ಪಾರ್ಕ್ ಇದೆಯಲ್ಲ, ಅಲ್ಲಿ ಒಂದು ಜಾಗ ಕಾರ್ವೌಟ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಆ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ.